ಅದು 1980ರ ದಶಕದ ಆರಂಭದ ಕಾಲ. ಇಡೀ ಜಗತ್ತು ಒಂದು ರೀತಿಯ ಅಘೋಷಿತ ಯುದ್ಧದ ನೆರಳಿನಲ್ಲಿ ಬದುಕುತ್ತಿತ್ತು. ಅಮೆರಿಕ ಮತ್ತು ಸೋವಿಯತ್ ರಷ್ಯಾ ಎಂಬ ಎರಡು ಬೃಹತ್ ಶಕ್ತಿಗಳ ನಡುವಿನ ಶೀತಲ ಸಮರ ತನ್ನ ಉತ್ತುಂಗಕ್ಕೇರಿತ್ತು. ಜಗತ್ತು ಎರಡಾಗಿ ಸೀಳಿ ಹೋಗಿತ್ತು. ಒಂದು ಕಡೆ ಬಂಡವಾಳಶಾಹಿ ಅಮೆರಿಕದ ಬೆಂಬಲಿಗರು, ಇನ್ನೊಂದು ಕಡೆ ಕಮ್ಯುನಿಸ್ಟ್ ರಷ್ಯಾದ ಮಿತ್ರರು. ಈ ಜಾಗತಿಕ ಪೈಪೋಟಿಯ ನಡುವೆ ದಕ್ಷಿಣ ಏಷ್ಯಾದ ಭೂಪಟದಲ್ಲಿ ಒಂದು ಅತ್ಯಂತ ಭಯಾನಕ ಮತ್ತು ನಿಗೂಢವಾದ ಸಂಚು ರೂಪಿತವಾಗುತ್ತಿತ್ತು. ಆ ಸಮಯದಲ್ಲಿ ಪರಮಾಣು ಬಾಂಬ್ ಎಂಬುದು ಕೇವಲ ಒಂದು ಆಯುಧವಾಗಿರಲಿಲ್ಲ, ಅದು ಒಂದು ರಾಷ್ಟ್ರದ ಅಸ್ತಿತ್ವದ ಪ್ರಶ್ನೆಯಾಗಿತ್ತು. ಈ ಬಿಗುವಿನ ವಾತಾವರಣದಲ್ಲಿ ಭಾರತ, ಇಸ್ರೇಲ್ ಮತ್ತು ಪಾಕಿಸ್ತಾನ ಎಂಬ ಮೂರು ದೇಶಗಳು ಪರಸ್ಪರ ಅರಿಯದೆಯೇ ಒಂದು ಅತ್ಯಂತ ಸೂಕ್ಷ್ಮವಾದ ಎಳೆಯ ಮೂಲಕ ಬೆಸೆದುಕೊಂಡಿದ್ದವು. ಇತಿಹಾಸದ ಈ ಪುಟಗಳನ್ನು ತಿರುವಿ ನೋಡಿದರೆ ನಮಗೆ ಕಾಣುವುದು ಬರೀ ರಾಜತಾಂತ್ರಿಕ ನಡೆಗಳಲ್ಲ, ಬದಲಾಗಿ ಸಾವಿನ ಅಂಚಿನಲ್ಲಿ ನಿಂತು ನಡೆಸಿದ ಅತ್ಯಂತ ಜಾಣ್ಮೆಯ ಚದುರಂಗದಾಟ. ಇಸ್ರೇಲ್ ಎಂಬ ಪುಟ್ಟ ರಾಷ್ಟ್ರಕ್ಕೆ ತನ್ನ ಅಸ್ತಿತ್ವದ ಬಗ್ಗೆ ಯಾವಾಗಲೂ ಒಂದು ರೀತಿಯ ಆತಂಕವಿತ್ತು. ಅರಬ್ ರಾಷ್ಟ್ರಗಳ ನಡುವೆ ಏಕಾಂಗಿಯಾಗಿ ಹೋರಾಡುತ್ತಿದ್ದ ಇಸ್ರೇಲ್ ಯಾವುದೇ ಮುಸ್ಲಿಂ ರಾಷ್ಟ್ರ ಪರಮಾಣು ಶಕ್ತಿಯಾಗುವುದನ್ನು ತನ್ನ ಸಾವಿನ ಪತ್ರ ಎಂದು ನಂಬಿತ್ತು. 1981ರಲ್ಲಿ ಇರಾಕ್ನ ಒಸಿರಾಕ್ ಪರಮಾಣು ರಿಯಾಕ್ಟರ್ ಅನ್ನು ಇಸ್ರೇಲಿ ವಿಮಾನಗಳು ಆಕಾಶದಿಂದಲೇ ಧ್ವಂಸಗೊಳಿಸಿ ಜಗತ್ತನ್ನೇ ಬೆಚ್ಚಿಬೀಳಿಸಿದ್ದವು. ಆ ಒಂದು ಘಟನೆಯ ನಂತರ ಇಸ್ರೇಲ್ನ ಕೆಂಗಣ್ಣು ಬಿದ್ದಿದ್ದು ಪಾಕಿಸ್ತಾನದ ಮೇಲೆ. ಅತ್ತ ಪಾಕಿಸ್ತಾನದ ಕಹುಟಾದಲ್ಲಿ ಎಕ್ಯೂ ಖಾನ್ ಎಂಬ ವಿಜ್ಞಾನಿಯ ನೇತೃತ್ವದಲ್ಲಿ ಇಸ್ಲಾಮಿಕ್ ಬಾಂಬ್ ಸಿದ್ಧವಾಗುತ್ತಿದೆ ಎಂಬ ಸುದ್ದಿ ಇಸ್ರೇಲ್ನ ನಿದ್ದೆಗೆಡಿಸಿತ್ತು. ಆದರೆ ಕಹುಟಾ ಇರಾಕ್ನಂತೆ ಸುಲಭದ ಗುರಿಯಾಗಿರಲಿಲ್ಲ. ಅದು ಪರ್ವತಗಳ ನಡುವೆ ಅಡಗಿದ್ದ ಪಾಕಿಸ್ತಾನದ ವಾಯುಪಡೆಯಿಂದ ಅತ್ಯಂತ ಬಲವಾಗಿ ರಕ್ಷಿಸಲ್ಪಟ್ಟಿದ್ದ ಕೋಟೆಯಾಗಿತ್ತು. ಇಸ್ರೇಲ್ನಿಂದ ಹೊರಡುವ ವಿಮಾನಗಳಿಗೆ ಇಂಧನ ತುಂಬಿಸಿಕೊಳ್ಳಲು ದಾರಿಯಲ್ಲಿ ಒಂದು ಸುರಕ್ಷಿತ ನೆಲೆ ಬೇಕಿತ್ತು. ಆಗ ಇಸ್ರೇಲ್ನ ಕಣ್ಣಿಗೆ ಬಿದ್ದಿದ್ದೇ ಭಾರತ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ವೈಷಮ್ಯ ಜಗತ್ತಿಗೆ ತಿಳಿದಿತ್ತು. 1971ರ ಯುದ್ಧದಲ್ಲಿ ಪಾಕಿಸ್ತಾನವನ್ನು ಸೋಲಿಸಿ ಬಾಂಗ್ಲಾದೇಶವನ್ನು ಉದಯಿಸುವಂತೆ ಮಾಡಿದ್ದ ಭಾರತಕ್ಕೆ ಪಾಕಿಸ್ತಾನ ಪರಮಾಣು ಶಕ್ತಿಯಾಗುವುದು ಅರಗಿಸಿಕೊಳ್ಳಲಾಗದ ವಿಷಯವಾಗಿತ್ತು. ಹೀಗಿರುವಾಗ ಶತ್ರುವಿನ ಶತ್ರು ಮಿತ್ರ ಎಂಬಂತೆ ಇಸ್ರೇಲ್ ಮತ್ತು ಭಾರತದ ಗುಪ್ತಚರ ಸಂಸ್ಥೆಗಳ ನಡುವೆ ಕೆಲವು ರಹಸ್ಯ ಮಾತುಕತೆಗಳು ನಡೆದವು ಎಂಬುದು ಇಂದಿಗೂ ದಟ್ಟವಾಗಿ ಹರಡಿರುವ ವದಂತಿ. ಇಸ್ರೇಲ್ನ ಪ್ರಧಾನಿ ಮೆನಾಚೆಮ್ ಬೆಗಿನ್ ಅವರು ಭಾರತದ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರ ಮುಂದೆ ಒಂದು ರೋಚಕ ಪ್ರಸ್ತಾವನೆಯನ್ನು ಇಟ್ಟಿದ್ದರು ಎನ್ನಲಾಗುತ್ತದೆ. ನಮ್ಮ ವಿಮಾನಗಳಿಗೆ ನಿಮ್ಮ ವಾಯುನೆಲೆಯಲ್ಲಿ ಇಂಧನ ತುಂಬಿಸಿಕೊಳ್ಳಲು ಅವಕಾಶ ಕೊಡಿ, ನಾವು ಕಹುಟಾವನ್ನು ಧೂಳಿಪಟ ಮಾಡುತ್ತೇವೆ ಎಂಬುದು ಆ ಪ್ರಸ್ತಾವನೆಯ ಸಾರವಾಗಿತ್ತು. ಅಂದರೆ ಭಾರತದ ನೆಲವನ್ನು ಬಳಸಿಕೊಂಡು ಇಸ್ರೇಲ್ ಪಾಕಿಸ್ತಾನದ ಮೇಲೆ ದಾಳಿ ಮಾಡುವುದು. ಇದು ಕೇವಲ ಒಂದು ದಾಳಿಯಾಗಿರಲಿಲ್ಲ, ಬದಲಾಗಿ ದಕ್ಷಿಣ ಏಷ್ಯಾದ ಭೂಪಟವನ್ನೇ ಬದಲಾಯಿಸಬಲ್ಲ ಕಾರ್ಯತಂತ್ರವಾಗಿತ್ತು. ಆದರೆ ಭಾರತದ ಸಾರಥ್ಯ ವಹಿಸಿದ್ದ ಇಂದಿರಾ ಗಾಂಧಿಯವರು ಒಬ್ಬ ಸಾಮಾನ್ಯ ನಾಯಕಿಯಾಗಿರಲಿಲ್ಲ. ಅವರು ಅತ್ಯಂತ ಸಂಯಮದ, ದೂರದೃಷ್ಟಿಯ ಮತ್ತು ಕಾರ್ಯತಂತ್ರದ ಚತುರೆಯಾಗಿದ್ದರು. ಇಸ್ರೇಲ್ನ ಈ ಪ್ರಸ್ತಾವನೆಯು ಭಾರತಕ್ಕೆ ಎಷ್ಟು ಲಾಭದಾಯಕವೋ ಅಷ್ಟೇ ಅಪಾಯಕಾರಿಯಾಗಿತ್ತು ಎಂಬುದು ಅವರಿಗೆ ಚೆನ್ನಾಗಿ ತಿಳಿದಿತ್ತು. ಒಂದು ವೇಳೆ ಇಸ್ರೇಲಿ ವಿಮಾನಗಳು ಭಾರತದ ನೆಲದಿಂದ ಹಾರಿದ್ದೇ ಆದಲ್ಲಿ ಅದು ಪಾಕಿಸ್ತಾನದ ವಿರುದ್ಧ ಭಾರತವೇ ಯುದ್ಧ ಘೋಷಿಸಿದಂತೆ ಎಂಬುದು ಸ್ಪಷ್ಟವಾಗಿತ್ತು. ಅಷ್ಟೇ ಅಲ್ಲದೆ ಆಗ ಅಫ್ಘಾನಿಸ್ತಾನದಲ್ಲಿ ರಷ್ಯಾವನ್ನು ಎದುರಿಸಲು ಪಾಕಿಸ್ತಾನವನ್ನು ಅಮೆರಿಕ ತನ್ನ ಪ್ರಾಣ ಸ್ನೇಹಿತನಂತೆ ಸಾಕಿತ್ತು. ಇಂತಹ ಸಮಯದಲ್ಲಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡುವುದು ಅಮೆರಿಕದ ಕೆಂಗಣ್ಣಿಗೆ ಗುರಿಯಾಗುವುದಾಗಿತ್ತು. ಇಂದಿರಾ ಗಾಂಧಿಯವರು ಅತ್ಯಂತ ಗಂಭೀರವಾಗಿ ಯೋಚಿಸಿ ಅಂತಿಮವಾಗಿ ಇಸ್ರೇಲ್ನ ಆ ಪ್ರಚಂಡ ಪ್ರಸ್ತಾವನೆಯನ್ನು ನಯವಾಗಿ ತಿರಸ್ಕರಿಸಿದ್ದರು ಎಂಬ ಮಾತುಗಳು ಇಂದಿಗೂ ಕೇಳಿಬರುತ್ತವೆ. ಇದು ದಕ್ಷಿಣ ಏಷ್ಯಾದ ಇತಿಹಾಸದಲ್ಲಿ ನಡೆದಿದ್ದರೂ ನಡೆದಂತೆ ಕಾಣುವ ಒಂದು ಮಹಾನ್ ಘಟನೆ. ಈ ನಿರಾಕರಣೆಯ ಹಿಂದೆ ಕೇವಲ ರಾಜತಾಂತ್ರಿಕ ಕಾರಣಗಳಿರಲಿಲ್ಲ, ಬದಲಾಗಿ ಭಾರತದ ಭದ್ರತೆಯ ಪ್ರಶ್ನೆಯೂ ಇತ್ತು. ಪಾಕಿಸ್ತಾನವು ಪ್ರತಿಕಾರವಾಗಿ ಮುಂಬೈನ ಪರಮಾಣು ಕೇಂದ್ರದ ಮೇಲೆ ದಾಳಿ ಮಾಡಿದರೆ ಆಗುವ ಅನಾಹುತವನ್ನು ಇಂದಿರಾ ಗಾಂಧಿ ಅರಿತಿದ್ದರು. ಇಂದು ನಾವೇನು ಕೇಳುತ್ತಿದ್ದೇವೋ ಅದು ಕೇವಲ ಅಧಿಕೃತವಲ್ಲದ ದಾಖಲೆಗಳ ಮತ್ತು ಗುಪ್ತಚರರ ಬಾಯಿಂದ ಬಂದ ಕಥೆಗಳು ಮಾತ್ರ. ಆದರೆ ಇತಿಹಾಸದ ಈ ಕಾಲಘಟ್ಟದಲ್ಲಿ ಭಾರತವು ತೆಗೆದುಕೊಂಡ ಆ ಒಂದು ನಿರ್ಧಾರ ಅಥವಾ ಆ ಒಂದು ನಿಗೂಢ ಮೌನವು ದಕ್ಷಿಣ ಏಷ್ಯಾದಲ್ಲಿ ಸಂಭವಿಸಬಹುದಾದ ಒಂದು ಭೀಕರ ಪರಮಾಣು ಯುದ್ಧವನ್ನು ತಡೆಹಿಡಿತು ಎಂಬುದಂತೂ ಸತ್ಯ. ಇಂದಿಗೂ ಕಹುಟಾದ ಆ ರಹಸ್ಯಗಳು ಪೂರ್ಣವಾಗಿ ಬಯಲಾಗಿಲ್ಲ. ಆದರೆ ಇಸ್ರೇಲ್ ಆ ಕೇಳಿದ ಸಹಾಯ ಮತ್ತು ಇಂದಿರಾ ಗಾಂಧಿ ಹೇಳಿದ ಆ ಇಲ್ಲ ಎಂಬ ಮಾತು ಇಂದಿಗೂ ಕಾರ್ಯತಂತ್ರದ ಜಗತ್ತಿನಲ್ಲಿ ಒಂದು ಅದ್ಭುತ ಕಥೆಯಾಗಿಯೇ ಉಳಿದಿದೆ.
ಇಸ್ರೇಲ್ ದೇಶದ ರಕ್ಷಣಾ ಸಿದ್ಧಾಂತವು ಯಾವಾಗಲೂ ಒಂದು ಕಠಿಣ ತತ್ವದ ಮೇಲೆ ನಿಂತಿತ್ತು. ತನ್ನ ಅಸ್ತಿತ್ವಕ್ಕೆ ಸಂಚಾರ ತರುವ ಶತ್ರು ರಾಷ್ಟ್ರವು ಪರಮಾಣು ಶಕ್ತಿಯಾಗುವುದನ್ನು ಯಾವುದೇ ಬೆಲೆ ತೆದ್ದಾದರೂ ತಡೆಯುವುದು. 1981ರಲ್ಲಿ ಇರಾಕ್ನ ಒಸಿರಾಕ್ ಪರಮಾಣು ರಿಯಾಕ್ಟರ್ ಅನ್ನು ಧೂಳಿಪಟ ಮಾಡಿದ ನಂತರ ಇಸ್ರೇಲಿ ಗುಪ್ತಚರ ಸಂಸ್ಥೆ ಮೊಸಾದ್ ಪಾಕಿಸ್ತಾನದ ಕಡೆ ಹರಿದಿತ್ತು. ಇಸ್ರೇಲ್ನ ಪಾಲಿಗೆ ಪಾಕಿಸ್ತಾನವು ಕೇವಲ ಮತ್ತೊಂದು ದೇಶವಾಗಿರಲಿಲ್ಲ, ಅದು ಇಡೀ ಇಸ್ಲಾಮಿಕ್ ಜಗತ್ತಿಗೆ ಪರಮಾಣು ಶಕ್ತಿಯನ್ನು ಒದಗಿಸಬಲ್ಲ ಕೇಂದ್ರ ಬಿಂದು ಎಂದು ಅವರು ನಂಬಿದ್ದರು. ಆದರೆ ಇರಾಕ್ನ ರಿಯಾಕ್ಟರ್ ಅನ್ನು ಹೊಡೆದು ಉರುಳಿಸಿದಷ್ಟು ಸುಲಭವಾಗಿ ಕಹುಟಾವನ್ನು ಗುರಿ ಮಾಡುವುದು ಸಾಧ್ಯವಾಗಿರಲಿಲ್ಲ. ಕಹುಟಾ ಎಂಬುದು ಇಸ್ಲಾಮಾಬಾದ್ ಸಮೀಪದ ಬೆಟ್ಟಗಳ ನಡುವೆ ಅಡಗಿದ್ದ ರಹಸ್ಯ ಕೋಟೆಯಾಗಿತ್ತು. ಅಲ್ಲಿಗೆ ತಲುಪಲು ಇಸ್ರೇಲ್ನ ವಿಮಾನಗಳು ಸಾವಿರಾರು ಕಿಲೋಮೀಟರ್ ಹಾರಬೇಕಿತ್ತು. ದಾರಿಯುದ್ದಕ್ಕೂ 10 ಶತ್ರು ರಾಷ್ಟ್ರಗಳ ವಾಯುಗಡಿಗಳನ್ನು ದಾಟಬೇಕಿತ್ತು. ಈ ಭೌಗೋಳಿಕ ಸವಾಲೇ ಇಸ್ರೇಲನ್ನು ಭಾರತದ ಕಡೆ ನೋಡುವಂತೆ ಮಾಡಿತು. ಆ ಸಮಯದಲ್ಲಿ ಭಾರತದ ಪಶ್ಚಿಮ ಗಡಿಯಲ್ಲಿ ಪರಿಸ್ಥಿತಿ ತೀರಾ ಹದಗೆಟ್ಟಿತ್ತು. 1971ರ ಅವಮಾನವನ್ನು ಅನುಭವಿಸಿದ್ದ ಪಾಕಿಸ್ತಾನವು ಭಾರತದ ವಿರುದ್ಧ ಪ್ರತಿಕಾರ ತೀರಿಸಿಕೊಳ್ಳಲು ಹೊಂಚಾಕಿತ್ತು. ಇತ್ತ ಭಾರತಕ್ಕೆ ತನ್ನ ನೆರೆ ರಾಷ್ಟ್ರವೊಂದು ಅಣುಬಾಂಬ್ ತಯಾರಿಸುತ್ತಿದೆ ಎಂಬುದು ರಾಷ್ಟ್ರೀಯ ಭದ್ರತೆಗೆ ಎದುರಾದ ಅತಿದೊಡ್ಡ ಆತಂಕವಾಗಿತ್ತು. ಭಾರತದ ಗುಪ್ತಚರ ಸಂಸ್ಥೆ ರಾ ಕಹುಟಾದಲ್ಲಿ ನಡೆಯುತ್ತಿದ್ದ ಪ್ರತಿಯೊಂದು ಚಟುವಟಿಕೆಯ ಮೇಲೆ ಕಣ್ಣಿಟ್ಟಿತ್ತು. ವರದಿಗಳ ಪ್ರಕಾರ ಇಸ್ರೇಲ್ ಮತ್ತು ಭಾರತದ ನಡುವೆ ಈ ಸಮಯದಲ್ಲಿ ಒಂದು ರಹಸ್ಯ ಮಾಹಿತಿ ವಿನಿಮಯ ಆರಂಭವಾಯಿತು ಎನ್ನಲಾಗುತ್ತದೆ. ಇಸ್ರೇಲ್ನ ಅತ್ಯಾಧುನಿಕ ಸ್ಯಾಟಲೈಟ್ ಚಿತ್ರಗಳನ್ನು ಭಾರತಕ್ಕೆ ನೀಡಿ ಪ್ರತಿಯಾಗಿ ಭಾರತದ ವಾಯುನೆಲೆಗಳನ್ನು ಬಳಸಿಕೊಳ್ಳುವ ಪ್ರಸ್ತಾವನೆಯನ್ನು ಮುಂದಿಟ್ಟಿತ್ತು ಎನ್ನಲಾಗುತ್ತದೆ. ಈ ಸಂಚಿನ ತೀವ್ರತೆ ಎಷ್ಟಿತ್ತು ಎಂದರೆ ಇಸ್ರೇಲ್ನ F-16 ವಿಮಾನಗಳು ಭಾರತದ ಗುಜರಾತ್ ಅಥವಾ ರಾಜಸ್ಥಾನದ ವಾಯುನೆಲೆಗಳಲ್ಲಿ ಇಳಿದು ಕೇವಲ ಇಂಧನ ತುಂಬಿಸಿಕೊಂಡು ಹೋಗುವುದಷ್ಟೇ ಅಲ್ಲದೆ ಭಾರತದ ಪೈಲಟ್ಗಳ ಮಾರ್ಗದರ್ಶನವನ್ನು ಬಯಸಿದ್ದವು ಎಂಬ ಮಾತುಗಳು ಇಂದಿಗೂ ರಕ್ಷಣಾ ವಲಯದಲ್ಲಿ ಗುಟ್ಟಾಗಿ ಹರಿದಾಡುತ್ತಿವೆ. ಆದರೆ ಕಹುಟಾದ ಮೇಲಿನ ದಾಳಿ ಎಂದರೆ ಅದು ಕೇವಲ ಒಂದು ಕಟ್ಟಡವನ್ನು ಹೊಡೆಯುವುದಲ್ಲ, ಅದು ಇಡೀ ದಕ್ಷಿಣ ಏಷ್ಯಾದಲ್ಲಿ ಬೆಂಕಿ ಹಚ್ಚಿದಂತೆ ಎಂಬುದು ಭಾರತಕ್ಕೆ ತಿಳಿದಿತ್ತು. ಕಹುಟಾದ ರಕ್ಷಣೆಗಾಗಿ ಪಾಕಿಸ್ತಾನವು ಅಮೆರಿಕದಿಂದ ಪಡೆದಿದ್ದ ಅತ್ಯಾಧುನಿಕ ಕ್ರೋಟೆಲ್ ಕ್ಷಿಪಣಿ ವ್ಯವಸ್ಥೆಯನ್ನು ಅಳವಡಿಸಿತ್ತು. ಅಷ್ಟೇ ಅಲ್ಲದೆ ಪಾಕಿಸ್ತಾನದ ವಾಯುಪಡೆಯು ತನ್ನ F-16 ವಿಮಾನಗಳನ್ನು 24 ಗಂಟೆಗಳ ಕಾಲ ಕಹುಟಾದ ರಕ್ಷಣೆಗಾಗಿ ಸನ್ನದ್ಧವಾಗಿಟ್ಟಿತ್ತು. ಒಂದು ವೇಳೆ ಇಸ್ರೇಲ್ ವಿಮಾನಗಳು ದಾಳಿ ನಡೆಸಿದಾಗ ಅವು ಭಾರತದ ಕಡೆಯಿಂದ ಬಂದಿವೆ ಎಂಬುದು ಸಾಬೀತಾದರೆ ಪಾಕಿಸ್ತಾನವು ಅದನ್ನು ಭಾರತದ ಆಕ್ರಮಣ ಎಂದೇ ಪರಿಗಣಿಸುತ್ತಿತ್ತು. ಇದು ಕೇವಲ ಸಾಂಪ್ರದಾಯಿಕ ಯುದ್ಧಕ್ಕೆ ಸೀಮಿತವಾಗದೆ ಅಣುಬಾಂಬ್ ಕೇಂದ್ರಗಳ ಮೇಲಿನ ದಾಳಿಯಾಗಿ ದೊಡ್ಡ ವಿನಾಶಕ್ಕೆ ಕಾರಣವಾಗುವ ಅಪಾಯವಿತ್ತು. ಇಸ್ರೇಲ್ನ ಆಪರೇಷನ್ ಒಪೇರಾ ಮಾದರಿಯನ್ನು ಇಲ್ಲಿ ಅನುಕರಿಸುವುದು ಭಾರತಕ್ಕೆ ಒಂದು ದೊಡ್ಡ ಜೂಜಿನಂತಾಗಿತ್ತು. ಈ ಇಡೀ ನಾಟಕದ ಹಿಂದಿದ್ದ ಮತ್ತೊಂದು ದೊಡ್ಡ ಶಕ್ತಿ ಎಂದರೆ ಅಮೆರಿಕ. ಅಂದು ಅಫ್ಘಾನಿಸ್ತಾನದಲ್ಲಿ ಸೋವಿಯತ್ ರಷ್ಯಾವನ್ನು ಹೊರದಬ್ಬಲು ಅಮೆರಿಕಕ್ಕೆ ಪಾಕಿಸ್ತಾನದ ಅನಿವಾರ್ಯತೆಯಿತ್ತು. ಹಾಗಾಗಿ ಪಾಕಿಸ್ತಾನದ ಮೇಲೆ ನಡೆಯುವ ಯಾವುದೇ ದಾಳಿಯನ್ನು ಅಮೆರಿಕ ಸಹಿಸುತ್ತಿರಲಿಲ್ಲ. ಒಂದು ಕಡೆ ಇಸ್ರೇಲ್ನ ಒತ್ತಡ, ಇನ್ನೊಂದು ಕಡೆ ಪಾಕಿಸ್ತಾನದ ಪರಮಾಣು ಭೀತಿ, ಮಗದೊಂದು ಕಡೆ ಜಾಗತಿಕ ರಾಜತಾಂತ್ರಿಕ ಸಂಕಷ್ಟ. ಈ ಮೂರೂ ಹಾದಿಗಳ ನಡುವೆ ಭಾರತ ಒಂದು ದೊಡ್ಡ ಧರ್ಮ ಸಂಕಟಕ್ಕೆ ಸಿಲುಕಿತ್ತು. ಕಹುಟಾವನ್ನು ಧ್ವಂಸಗೊಳಿಸುವ ಸುವರ್ಣಾವಕಾಶ ಕಣ್ಣೆದುರಿಗಿದ್ದರೂ ಅದರ ನಂತರ ಎದುರಾಗಬಹುದಾದ ಪ್ರತೀಕಾರದ ಜ್ವಾಲೆ ಅತ್ಯಂತ ಭೀಕರವಾಗಿತ್ತು. ಭಾರತದ ಪ್ರಧಾನಿ ಇಂದಿರಾ ಗಾಂಧಿಯವರ ಟೇಬಲ್ ಮೇಲೆ ಇಸ್ರೇಲ್ನ ಈ ಅಪಾಯಕಾರಿ ಆಫರ್ ಬಿದ್ದಾಗ ಅರಮನೆಯ ಒಳಗೆ ನಡೆದ ಆ ಚರ್ಚೆಗಳು ಇಂದಿಗೂ ಇತಿಹಾಸದ ಕತ್ತಲಲ್ಲೇ ಇವೆ. ಆದರೆ ಆ ಕ್ಷಣದಲ್ಲಿ ದಕ್ಷಿಣ ಏಷ್ಯಾದ ಭವಿಷ್ಯವು ಅಕ್ಷರಶಃ ಒಂದು ಬೆಂಕಿಯ ಚೆಂಡಿನ ಮೇಲೆ ನಿಂತಿತ್ತು. ಅದು ಇತಿಹಾಸದ ಅತ್ಯಂತ ರೋಚಕ ಯುದ್ಧ ಸಿದ್ಧತೆಯ ಸಮಯವಾಗಿತ್ತು. ಇಸ್ರೇಲ್ನ ವಾದ ಸ್ಪಷ್ಟವಾಗಿತ್ತು. ಪಾಕಿಸ್ತಾನದ ಪರಮಾಣು ಶಕ್ತಿಯನ್ನು ಈಗಲೇ ಚಿವಟಿ ಹಾಕದಿದ್ದರೆ ಅದು ಇಡೀ ಜಗತ್ತಿಗೆ ಅಪಾಯ ಎಂದು. ಭಾರತಕ್ಕೂ ಕಹುಟಾದ ಬೆಳವಣಿಗೆಗಳು ನಿದ್ದೆಗೆಡಿಸಿದ್ದವು ಎಂಬುದು ನಿಜ. ಆದರೆ ಇಂದಿರಾ ಗಾಂಧಿ ಎಂಬ ರಾಜತಾಂತ್ರಿಕ ಧ್ರುವತಾರೆಗೆ ಈ ದಾಳಿಯ ಹಿಂದೆ ಅಡಗಿದ್ದ ಭೀಕರ ಪರಿಣಾಮಗಳ ಅರಿವಿತ್ತು. ಇತಿಹಾಸದ ಈ ಹಂತದಲ್ಲಿ ಅವರು ತೆಗೆದುಕೊಂಡ ಆ ಒಂದು ನಿರಾಕರಣೆಯ ನಿರ್ಧಾರವು ಭಾರತವನ್ನು ಒಂದು ಮಹಾನ್ ಸಂಕಷ್ಟದಿಂದ ಪಾರು ಮಾಡಿದ ಮಾಸ್ಟರ್ ಸ್ಟ್ರೋಕ್ ಎನ್ನಬಹುದು. ಅವರು ಕೇವಲ ಒಬ್ಬ ದೇಶದ ನಾಯಕಿಯಾಗಿ ಯೋಚಿಸದೆ ಇಡೀ ಪ್ರಾಂತ್ಯದ ಸ್ಥಿರತೆಯ ದೃಷ್ಟಿಯಿಂದ ಆ ಪ್ರಸ್ತಾಪವನ್ನು ಸೂಕ್ಷ್ಮವಾಗಿ ತೂಗಿ ನೋಡಿದ್ದರು. ಇಂದಿರಾ ಗಾಂಧಿಯವರು ಆ ಪ್ರಸ್ತಾಪವನ್ನು ತಿರಸ್ಕರಿಸಲು ಮೊದಲ ಕಾರಣವೆಂದರೆ ಪಾಕಿಸ್ತಾನದ ಪ್ರತೀಕಾರದ ಭೀತಿ. ಭಾರತದ ಗುಪ್ತಚರ ಸಂಸ್ಥೆಗಳು ನೀಡಿದ ವರದಿಯ ಪ್ರಕಾರ ಕಹುಟಾದ ಮೇಲೆ ದಾಳಿಯಾದ ಮರುಕ್ಷಣವೇ ಪಾಕಿಸ್ತಾನವು ಮುಂಬೈನ ಟ್ರಾಂಬೆಯಲ್ಲಿರುವ ಭಾರತದ ಪರಮಾಣು ಕೇಂದ್ರದ ಮೇಲೆ ದಾಳಿ ಮಾಡಲು ಸನ್ನದ್ಧವಾಗಿತ್ತು. ಒಂದು ವೇಳೆ ಮುಂಬೈನ ಮೇಲೆ ದಾಳಿಯಾಗಿದ್ದರೆ ಅದು ಲಕ್ಷಾಂತರ ಜನರ ಪ್ರಾಣಹಾನಿಗೆ ಮತ್ತು ತಲೆಮಾರುಗಳವರೆಗೆ ಉಳಿಯುವ ವಿಕಿರಣ ಸೋಲಿಕೆಗೆ ಕಾರಣವಾಗುತ್ತಿತ್ತು.
ಇಸ್ರೇಲ್ ದಾಳಿ ಮಾಡಿ ತನ್ನ ದೇಶಕ್ಕೆ ಮರಳುತ್ತಿತ್ತು, ಆದರೆ ಅದರ ಬೆಂಕಿಯನ್ನು ಅನುಭವಿಸಬೇಕಾದದ್ದು ಭಾರತ ಮಾತ್ರವಾಗಿತ್ತು. ತನ್ನ ಜನರ ಪ್ರಾಣವನ್ನು ಪಣಕ್ಕಿಟ್ಟು ಮತ್ತೊಂದು ದೇಶದ ಯೋಜನೆಯಲ್ಲಿ ಭಾಗಿಯಾಗುವುದು ಭಾರತಕ್ಕೆ ಯಾವುದೇ ರೀತಿಯಲ್ಲೂ ಲಾಭದಾಯಕವಾಗಿರಲಿಲ್ಲ. ಎರಡನೆಯದಾಗಿ, ಅಂತಾರಾಷ್ಟ್ರೀಯ ರಾಜಕೀಯದ ಚದುರಂಗದಾಟದಲ್ಲಿ ಭಾರತವು ತನ್ನದೇ ಆದ ಅಲಿಪ್ತ ನೀತಿಯನ್ನು, ಅಂದರೆ ನಾನ್ ಅಲೈನ್ಡ್ ಮೂವ್ಮೆಂಟ್ ಅನ್ನು ಹೊಂದಿತ್ತು. ಅಂದು ಅರಬ್ ರಾಷ್ಟ್ರಗಳೊಂದಿಗೆ ಭಾರತಕ್ಕೆ ಗಾಢ ಸಂಬಂಧವಿತ್ತು. ಒಂದು ವೇಳೆ ಇಸ್ರೇಲ್ ಜೊತೆಗೂಡಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ್ದರೆ ಇಡೀ ಮುಸ್ಲಿಂ ಜಗತ್ತು ಭಾರತದ ವಿರುದ್ಧ ತಿರುಗಿ ಬೀಳುವ ಅಪಾಯವಿತ್ತು. ಇದು ಕೇವಲ ರಾಜತಾಂತ್ರಿಕ ಸಂಬಂಧವಲ್ಲದೆ ಭಾರತದ ತೈಲ ಪೂರೈಕೆ ಮತ್ತು ಆರ್ಥಿಕತೆಯ ಮೇಲೂ ಭಾರೀ ಹೊಡೆತ ನೀಡುತ್ತಿತ್ತು. ಇಂದಿರಾ ಗಾಂಧಿಯವರಿಗೆ ಭಾರತದ ಜಾಗತಿಕ ಇಮೇಜ್ ಎಷ್ಟು ಮುಖ್ಯವಾಗಿತ್ತೆಂದರೆ, ಯಾವುದೇ ಸಣ್ಣ ತಪ್ಪು ಭಾರತವನ್ನು ಜಗತ್ತಿನ ಎದುರು ಆಕ್ರಮಣಿ ದೇಶವಾಗಿ ಬಿಂಬಿಸಬಾರದು ಎಂಬುದು ಅವರ ಹಠವಾಗಿತ್ತು. ಮತ್ತೊಂದು ಪ್ರಮುಖ ಅಂಶವೆಂದರೆ ಅಮೆರಿಕದ ಪಾತ್ರ. ಅಂದು ರೀಗನ್ ಆಡಳಿತವು ಪಾಕಿಸ್ತಾನವನ್ನು ಅಫ್ಘಾನಿಸ್ತಾನದ ಯುದ್ಧದಲ್ಲಿ ತನ್ನ ಬಲಗೈಯಾಗಿ ಬಳಸುತ್ತಿತ್ತು. ಇಸ್ರೇಲಿ ವಿಮಾನಗಳಿಗೆ ಭಾರತವು ನೆಲೆ ನೀಡಿದ್ದೇ ಆದಲ್ಲಿ ಅದು ಅಮೆರಿಕದ ರಾಷ್ಟ್ರೀಯ ಹಿತಾಸಕ್ತಿಗೆ ಹೊಡೆತ ನೀಡಿದಂತಾಗಿತ್ತು. ಅಮೆರಿಕದಂತಹ ಮಹಾಶಕ್ತಿಯನ್ನು ನೇರವಾಗಿ ಎದುರಿಸುವ ಹಂತಕ್ಕೆ ಭಾರತವು ಆಗ ಇನ್ನೂ ಆರ್ಥಿಕವಾಗಿ ಬೆಳೆದಿರಲಿಲ್ಲ. ಈ ಎಲ್ಲ ಆಯಾಮಗಳನ್ನು ಗಮನಿಸಿದ ಇಂದಿರಾ ಗಾಂಧಿಯವರು ಇಸ್ರೇಲ್ನ ಆಕರ್ಷಕ ಪ್ರಸ್ತಾಪವನ್ನು ಅತ್ಯಂತ ಗಂಭೀರವಾಗಿ ನಿರಾಕರಿಸಿದರು. ಆ ಮೂಲಕ ಭಾರತವು ಒಂದು ದೊಡ್ಡ ಪ್ರಾದೇಶಿಕ ಯುದ್ಧಕ್ಕೆ ನಾಂದಿಯಾಗುವುದನ್ನು ತಡೆಹಿಡಿದವು. ಇಂದು ನಾವು ತಿರುಗಿ ನೋಡಿದಾಗ ಆ ನಿರ್ಧಾರವು ಎಷ್ಟು ಸರಿ ಅಥವಾ ತಪ್ಪು ಎಂಬ ಚರ್ಚೆ ನಡೆಯಬಹುದು. ಕೆಲವರು ಅಂದೇ ಕಹುಟಾವನ್ನು ಧ್ವಂಸ ಮಾಡಿದ್ದರೆ ಇಂದು ಪಾಕಿಸ್ತಾನದ ಪರಮಾಣು ಬ್ಲ್ಯಾಕ್ಮೇಲ್ ಇರುತ್ತಿರಲಿಲ್ಲ ಎನ್ನುತ್ತಾರೆ. ಆದರೆ ಇನ್ನು ಕೆಲವರು ಅಂದು ಸಂಯಮ ವಹಿಸಿದ್ದರಿಂದಲೇ ಭಾರತವು ಜವಾಬ್ದಾರಿಯುತ ರಾಷ್ಟ್ರವಾಗಿ ಬೆಳೆಯಲು ಸಾಧ್ಯವಾಯಿತು ಎಂದು ವಾದಿಸುತ್ತಾರೆ. ಕಹುಟಾದ ಮೇಲೆ ದಾಳಿ ನಡೆಯಲಿಲ್ಲ, ಇಸ್ರೇಲಿ ವಿಮಾನಗಳು ಬರಲಿಲ್ಲ ಮತ್ತು ಇತಿಹಾಸವು ತನ್ನದೇ ಆದ ಹಾದಿಯಲ್ಲಿ ಸಾಗಿಹೋಯಿತು. ಆದರೆ ಆ 1980ರ ದಶಕದ ರಹಸ್ಯ ಸಭೆಗಳು ಮತ್ತು ಇಂದಿರಾ ಗಾಂಧಿಯವರ ಆ ನೋ ಎಂಬ ಮಾತು ದಕ್ಷಿಣ ಏಷ್ಯಾದ ರಕ್ಷಣಾ ಭೂಪಟದಲ್ಲಿ ಇಂದಿಗೂ ಅತ್ಯಂತ ರೋಚಕ ಮತ್ತು ನಿಗೂಢ ಅಧ್ಯಾಯವಾಗಿ ಉಳಿದುಹೋಗಿದೆ. ರಾಜತಾಂತ್ರಿಕತೆಯಲ್ಲಿ ಕೆಲವೊಮ್ಮೆ ಯುದ್ಧ ಮಾಡುವುದಕ್ಕಿಂತ ಯುದ್ಧವನ್ನು ತಡೆಯುವುದೇ ಅತಿ ದೊಡ್ಡ ಸಾಹಸವಾಗುತ್ತದೆ ಎಂಬುದಕ್ಕೆ ಈ ಘಟನೆಯೇ ಸಾಕ್ಷಿ. ಇಂದಿರಾ ಗಾಂಧಿಯವರು ಅಂದು ತೆಗೆದುಕೊಂಡ ಆ ನಿರ್ಧಾರವು ಕೇವಲ ಒಂದು ತಾತ್ಕಾಲಿಕ ರಾಜತಾಂತ್ರಿಕ ನಡೆಯಾಗಿರಲಿಲ್ಲ. ಅದು ಭಾರತದ ಮುಂದಿನ 40 ವರ್ಷಗಳ ಭವಿಷ್ಯವನ್ನು ನಿರ್ಧರಿಸಿದ ಒಂದು ದೃಢವಾದ ಹೆಜ್ಜೆಯಾಗಿತ್ತು. ಇಂದು ನಾವು ಜಾಗತಿಕ ರಾಜಕೀಯದ ವೇದಿಕೆಯ ಮೇಲೆ ನಿಂತು ಆ ಕ್ಷಣವನ್ನು ವಿಶ್ಲೇಷಿಸಿದಾಗ ಆ ನಿರ್ಧಾರವು ಎಷ್ಟು ಸಂಕೀರ್ಣ ಮತ್ತು ವಿವಾದಾತ್ಮಕವಾಗಿತ್ತು ಎಂಬುದು ಸ್ಪಷ್ಟವಾಗುತ್ತದೆ. ಇತಿಹಾಸಕಾರರು ಮತ್ತು ರಕ್ಷಣಾ ತಜ್ಞರ ನಡುವೆ ಇದರ ಬಗ್ಗೆ ಇಂದಿಗೂ ಒಂದು ದೊಡ್ಡ ಸೈದ್ಧಾಂತಿಕ ಯುದ್ಧವೇ ನಡೆಯುತ್ತಿದೆ. ಒಂದು ಗುಂಪಿನ ವಾದದ ಪ್ರಕಾರ ಅಂದು ಇಂದಿರಾ ಗಾಂಧಿಯವರು ಇಸ್ರೇಲ್ ಜೊತೆಗೂಡಿ ಕಹುಟಾವನ್ನು ಧ್ವಂಸ ಮಾಡಿದ್ದರೆ ಇಂದು ಪಾಕಿಸ್ತಾನದ ಪರಮಾಣು ಬೆದರಿಕೆ ಎಂಬುದು ಇರುತ್ತಲೇ ಇರಲಿಲ್ಲ. ಪಾಕಿಸ್ತಾನವು ಇಂದು ಜಗತ್ತಿನಾದ್ಯಂತ ಉಗ್ರಗಾಮಿಗಳಿಗೆ ನೀಡುತ್ತಿರುವ ಬೆಂಬಲ ಅಥವಾ ಗಡಿಯಾಚೆಯ ಭಯೋತ್ಪಾದನೆಗೆ ಬಳಸುತ್ತಿರುವ ಪರಮಾಣು ರಕ್ಷಣಾ ಕವಚವನ್ನು ಅಂದೇ ಕಿತ್ತು ಹಾಕಬಹುದಿತ್ತು. ಒಂದು ರೀತಿಯಲ್ಲಿ ಅದು ಭಾರತಕ್ಕೆ ಸಿಕ್ಕಿದ್ದ ಶತಮಾನದ ಸುವರ್ಣಾವಕಾಶವಾಗಿತ್ತು. ಇದಾಗಿತ್ತು ಸ್ನೇಹಿತರೆ, ಪಾಕಿಸ್ತಾನದ ಪರಮಾಣು ಕೇಂದ್ರದ ಮೇಲಿನ ಆ ರಹಸ್ಯ ದಾಳಿಯ ಸಂಚು ಮತ್ತು ಅಂದು ಭಾರತದ ಪ್ರಧಾನಿ ಇಂದಿರಾ ಗಾಂಧಿಯವರು ತೆಗೆದುಕೊಂಡ ಒಂದು ಐತಿಹಾಸಿಕ ನಿರ್ಧಾರದ ಕಥೆ. ರಾಜತಾಂತ್ರಿಕತೆಯ ಈ ನಿಗೂಢ ಹಾದಿಯಲ್ಲಿ ಕೆಲವೊಮ್ಮೆ ಯುದ್ಧ ಮಾಡುವುದಕ್ಕಿಂತ ಯುದ್ಧವನ್ನು ತಡೆಯುವುದೇ ಅತಿ ದೊಡ್ಡ ಸಾಹಸವಾಗುತ್ತದೆ ಎಂಬುದಕ್ಕೆ ಈ ಘಟನೆಯೇ ಸಾಕ್ಷಿ. ಇತಿಹಾಸದ ಈ ರೋಚಕ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹದ್ದೇ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮತ್ತು ಇತಿಹಾಸದ ರಹಸ್ಯ ಪುಟಗಳ ಬಗ್ಗೆ ತಿಳಿಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನೋಡ್ತಾ ಇರಿ. ಜೈ ಹಿಂದ್, ಜೈ ಕರ್ನಾಟಕ.